ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ನನಗೊತ್ತು ಥಂಬ್ನೇಲ್ ನೋಡಿ ಬಂದಿರ್ತೀರಾ ಅಂತ. ಆಫ್ ಕೋರ್ಸ್ ಇವತ್ತು ನೈಕಾ ಹಾಲ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೈಕಾದಲ್ಲಿ ಆಫರ್ ಇತ್ತು. ಆ ಚಾನ್ಸ್‌ನ ಹೇಗೆ ಮಿಸ್ ಮಾಡ್ಕೊಳ್ಳಿ, ಅದಕ್ಕೆ ತುಂಬಾ ಶಾಪಿಂಗ್ ಮಾಡ್ಬಿಟ್ಟಿದ್ದೀನಿ. ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ನೈಕಾದಲ್ಲಿ ಇಷ್ಟೊಂದು ಶಾಪಿಂಗ್ ನಾನು ಮಾಡಿರೋದು. ಸೊ ಯೆಸ್, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಆಲ್ರೆಡಿ ಬಾಕ್ಸ್‌ನ ಓಪನ್ ಮಾಡಿ ಇಟ್ಟಿದ್ದೀನಿ. ಬಟ್ ಒಳಗಡೆ ಏನಿದೆ ಅಂತ ನಾನು ನೋಡೋಕೆ ಹೋಗಿರಲಿಲ್ಲ. ಬಟ್ ಕೆಲವೊಂದು ಐಟಮ್ಸ್ ನಾವು ಅಮ್ಮಂಗೆ ಅಂತ ಮಾಡಿದ್ದೆ. ಶಾಂಪೂ, ಕಂಡೀಷನರು ಅದು ಇದು. ಅಮ್ಮ ಅದನ್ನ ಓಪನ್ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಫಸ್ಟ್ ನನ್ನ ಹತ್ರ ಇರೋದು ಗಾರ್ನಿಯರ್ ಅವ್ರದ್ದು ಮೈಸೆಲ್ಲರ್ ವಾಟರ್. ಇದು ನಾನು ಲೇಟ್ ನೈಟ್ ಎಲ್ಲ ಬರ್ತೀನಿ ಗೊತ್ತಾ, ಮೇಕಪ್ ರಿಮೂವ್ ಮಾಡೋದಕ್ಕೆ ತುಂಬಾನೇ ಯೂಸ್ ಆಗುತ್ತೆ. ನಾನು ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡಿ ಮೇಕಪ್ ರಿಮೂವ್ ಮಾಡೋ ಬದಲು ಇದರಲ್ಲಿ ಕ್ವಿಕ್ಕಾಗಿ ಮೇಕಪ್ನ ರಿಮೂವ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ನನ್ನ ಹತ್ರ ಇನ್ನೊಂದು ವೇರಿಯಂಟ್ ಇದೆ, ಅದು ತುಂಬ ಆಯಿಲಿ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಅದನ್ನ ಅಷ್ಟು ಯೂಸ್ ಮಾಡಲ್ಲ. ಇದನ್ನ ತುಂಬ ಪ್ರಿಫರ್ ಮಾಡ್ತೀನಿ ನಾನು. ಎಷ್ಟು ಬಾಟಲ್ಸ್ ಖಾಲಿ ಮಾಡಿದ್ದೀನಿ ಗೊತ್ತಾ ಇದ್ರದ್ದು, ನನಗೆ ಗೊತ್ತೇ ಇಲ್ಲ. ಆ್ಯಂಡ್ ಇನ್ನೊಂದು ಶೂಟ್ಸ್ ಎಲ್ಲ ಮಾಡಬೇಕು ಅಂತ ಇದ್ದಾಗ ಇದು ತುಂಬ ಯೂಸ್ ಆಗುತ್ತೆ. ರಿಮೂವ್ ಮಾಡೋದು ಹಾಕೋದಕ್ಕೆಲ್ಲ ತುಂಬಾನೇ ಯೂಸ್ಫುಲ್. ಅದಕ್ಕೋಸ್ಕರ ತರಿಸ್ಕೊಂಡೆ. ಮುಂಚೆ ಕಡಿಮೆ ಪ್ರೈಸಿಗಿತ್ತು, ಬಟ್ ಇವಾಗ ಕಾಸ್ಟ್ಲಿ ಆಗಿದೆ ಇದು. ಸೊ ಎಲ್ಲಾನು ಕಾಸ್ಟ್ಲಿ ಆಗ್ತಿದೆ. ಸೊ ಇದೊಂದು ಗಾರ್ನಿಯರ್ ಮೈಸೆಲ್ಲರ್ ವಾಟರ್ನ ತರಿಸ್ಕೊಂಡಿದ್ದು ಆಫರಲ್ಲಿ ಇತ್ತು ಅಂತ ಅಂದ್ಬಿಟ್ಟು. ನನಗೆ 400 ಯೂರೋ ಬಿತ್ತು ಇದು. ಸೆಕೆಂಡ್ ಪರ್ಚೇಸ್ ಬಂದು ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ತಗೊಂಡಿದ್ದೀನಿ. ತುಂಬಾ ಜನ ಕೇಳ್ತೀರಾ ನೀವು ಯಾವ ಕಾಜಲ್ ಯೂಸ್ ಮಾಡ್ತೀರಾ ಅಂತ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಪ್ಲಮ್ ಅವ್ರದ್ದು ಯೂಸ್ ಮಾಡ್ತೀನಿ, NYB. ಆಮೇಲೆ ಇನ್ನೊಂದು ಯಾವುದು, ಅಷ್ಟೇ ಸದ್ಯಕ್ಕೆ ನನ್ನ ಹತ್ರ ಇಷ್ಟೇ ಇರೋದು. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾ ಇರೋದು. ಯಾಕೆ ಇದನ್ನ ತರಿಸ್ಕೊಂಡೆ, ಮೊನ್ನೆ ತನಕ ತರಿಸ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ಮತ್ತೆ ಯಾಕೆ ತರಿಸ್ಕೊಂಡೆ ಅಂತಂದ್ರೆ ಕಡಿಮೆ ಪ್ರೈಸಲ್ಲಿ ಇತ್ತು, ಅದಕ್ಕೋಸ್ಕರ ತರಿಸ್ಕೊಂಡ್ಬಿಟ್ಟೆ. ಬಿಕಾಸ್ ಐ ರಿಯಲಿ ವಾಂಟೆಡ್ ಕಾಜಲ್. ನಾನು ತುಂಬ ಯೂಸ್ ಮಾಡ್ತೀನಿ. ನಿಮ್ಗೆ ಎಲ್ರಿಗೂ ಗೊತ್ತು, ಇವಾಗಲೂ ಕಾಜಲ್ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಡ್ರೆಸ್ಗೆ ಅಂತ ಯೂಸ್ ಮಾಡಿದೆ. ನಾನು ಒಂದು ಶೂಟ್ನ ಮಾಡಿದೆ, ಅದಕ್ಕೋಸ್ಕರ ಕಾಜಲ್ ಯೂಸ್ ಮಾಡಿದ್ದೆ. ಆಮೇಲೆ ಇದಕ್ಕೂ ಕಾಜಲ್ ಹಾಕೊಂಡಿದ್ದೀರಾ ಅಂತ ಅನ್ಕೋಬೇಡಿ. ಸೊ ಸೆಕೆಂಡ್ ಪರ್ಚೇಸ್ ಇದಾಗಿತ್ತು, ಫೇಸಸ್ ಕೆನಡಾ ಅವರ ಕಾಜಲ್. PR ಅಲ್ಲಿ ಕೇಳಿದ್ರೆ ಖಂಡಿತ ಕಳಿಸ್ತಾರೆ, ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನೇ ತಗೊಂಡೆ. ಆ್ಯಂಡ್ ಈ ಬಾಕ್ಸಲ್ಲಿ ಇದನ್ನ ನಾನು ತಗೊಂಡಿದ್ದಕ್ಕೆ ನನಗೆ 2 ಐಟಮ್ ಫ್ರೀ ಬಂತು. ಒಂದು ಕಾಟನ್ ಪ್ಯಾಡ್ಸ್. ಇದು ಗಾರ್ನಿಯರ್ ಅವ್ರದ್ದು ಕಾಟನ್ ಪ್ಯಾಡ್ಸ್ ಫ್ರೀಯಾಗಿ ಬಂತು. ಸೊ ಫ್ರೀ ಹೇಗೆ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಫ್ರೀ ಬರುತ್ತೆ. ಇನ್ನೊಂದು ಬಂದು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ಒಂದು ಫ್ರೀಬಿ ಬಂದಿದೆ ನನಗೆ. ಲ್ಯಾನ್ಕಾಮ್ ಅವ್ರದ್ದು ಪರ್ಫ್ಯೂಮ್. ಓ ಮೈ ಗಾಡ್, ಲಿಟ್ರಲಿ ನನಗೆ ಗೊತ್ತಿಲ್ಲ ಇದನ್ನು ಅಫೋರ್ಡ್ ಮಾಡ್ತೀನಿ ಏನು ಅಂದ್ಬಿಟ್ಟು. ಬಟ್ ಇದ್ರ ಪ್ರೈಸ್ ನೋಡಿದ್ರೇ ಶಾಕ್ ಆಗ್ತೀವಿ. ಬಿಕಾಸ್ ಇಟ್ಸ್ ಲೈಕ್ 13, 14, 16 ತನಕ ಇದೆ. ಬಟ್ ಇದು ಏನಾಗಿದೆ ಗೊತ್ತಾ, ಎಲ್ಲಿ ನೆನ್ನೆ ಇದನ್ನ ನೋಡಿದೆ, ಏನೋ ಅಷ್ಟು ಇಷ್ಟ ಆಗಿಲ್ಲ. ಬಟ್ ನಿನ್ನೆ ಸುಮ್ಮನೆ ಇದನ್ನು ತೆಗೆದ್ಬಿಟ್ಟು ಮನೆಗೆ ಹೋದೆ. ನಮ್ಮ ಮನೆಗೆ ಹೋದೆ ಆಯ್ತಾ. ದಾರಿ ಉದ್ದಕ್ಕೂ ಸ್ಮೆಲ್ ಹಾಗೆ ಇತ್ತು. ಮನೆಗೆ ಹೋಗಿ ಎಷ್ಟೋ ಹೊತ್ತಾದರೂ ಸ್ಮೆಲ್ ಹಾಗೆ ಇತ್ತು. ಏನೂ ಓಪನ್ ಮಾಡದೆ ಹಾಗೆ ಇಟ್ಟಿದ್ದು. ಬಟ್ ಇದು ಎಲ್ಲೋ ಪ್ರೆಸ್ ಆಗಿ ಇಷ್ಟು ಲೈಕ್ ಖಾಲಿ ಆಗಿಬಿಟ್ಟಿದೆ. ಇದು ಅಕ್ತರೋ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಸ್ಮೆಲ್ ಇದೆ. ನನಗೇನು ಅಷ್ಟು ಇಷ್ಟ ಆಗಿಲ್ಲ. ಡೆಫಿನೆಟ್ಲಿ ಇದಕ್ಕಿಂತ ಬೆಟರ್ ಪ್ಲಮ್ದೇ ಸಿಗುತ್ತೆ ನಿಮಗೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಇದೇನೋ ಅಷ್ಟು ನನಗೆ ಇಷ್ಟ ಆಗಿಲ್ಲ. ನಂಗೆ ಗೊತ್ತಿಲ್ಲ, ಒಂಥರ ಮಲ್ಲಿಗೆ ಸ್ಮೆಲ್ಲು. ಮಲ್ಲಿಗೆ ನ್ಯಾಚುರಲ್ ಸ್ಮೆಲ್ ಚೆನ್ನಾಗಿರುತ್ತೆ, ಬಟ್ ಇದು ಸಿಕ್ಕಾಪಟ್ಟೆ ಮಿಕ್ಸ್ಡ್ ಸ್ಮೆಲ್ ಬರ್ತಿದೆ ನನಗೆ. ಹಾಗಾಗಿ ನಂಗೆ ಇಷ್ಟ ಆಗಿಲ್ಲ. ಸೊ ಇದೊಂದು ಫ್ರೀಬಿ ನನಗೆ ಬಂದಿದ್ದು. ಫಸ್ಟ್ ಬಾಕ್ಸ್ ಮುಗೀತು. ಸೆಕೆಂಡ್ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಸೆಕೆಂಡ್ ಬಾಕ್ಸಲ್ಲಿ ಓ ಮೈ ಗಾಡ್ ಎಷ್ಟೊಂದು ಧೂಳು. ಪ್ಲಮ್ ಅವ್ರದ್ದು ಹೇಸಲ್ನಟ್ ಎಕ್ಲೇರ್ ಬಾಡಿ ವಾಶ್ನ ತರಿಸ್ಕೊಂಡಿದ್ದೀನಿ. ಇದ್ರದ್ದೇ ನಾನು ಲೋಷನ್ನ ತರಿಸ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಇದ್ರದ್ದು ವೆನಿಲಾ ಕ್ಯಾರಮೆಲ್ಲ ಬಾಡಿ ಲೋಷನ್ ಅಂದ್ಬಿಟ್ಟು ಇದನ್ನು ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಸಿಮಿಲರ್ ಪ್ಯಾಕೇಜಿಂಗ್ ಇರೋದ್ರಿಂದ ಇದನ್ನು ನಾನು ಹಾಕಿರಲಿಲ್ಲ. ಬಟ್ ಇವಾಗ ಓದಬೇಕಾದ್ರೆ ಇದು ಬಂದಿದೆ. ಇಟ್ಸ್ ಓಕೆ, ಬಾಡಿ ವಾಶ್ ಇದು, ನೆವರ್ ಮೈಂಡ್, ಏನು ಮಾಡೋಕ್ಕಾಗಲ್ಲ, ಯೂಸ್ ಮಾಡ್ಬೋದು. ಸೊ ಇದೊಂದು ಬಾಡಿ ವಾಶ್ನ ತರಿಸ್ಕೊಂಡಿದ್ದೀನಿ. ಪ್ಲಮ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ, ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ. ಶವರಿಂದ ಆಚೆ ಬಂದರೆ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಕೂಡ ಬಾಡಿ ಜೆಲ್ನ ತರಿಸ್ಕೊಂಡಿದ್ದೀನಿ. ಈ ಬಾಡಿ ಶವರ್ ಜೆಲ್ಲು ತುಂಬ ದಿವಸದಿಂದ ನೋಡ್ತಾ ಇದೆ ಆಯಿತಾ. ಬಟ್ ಯಾವತ್ತು ನಾನು ತೊಗೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂದರೆ ತಗೊಂಡ್ರೆ ಆಯ್ತು ಬಿಡು ಅಂತ ಅಂದ್ಕೊಳ್ತಾ ಇದೆ. ಇದು ಬ್ರೆಸಿಲಿಯನ್ ಲವ್ ಓಷನ್ ಅಂತ ಇದೆ. ಶವರ್ ಆ್ಯಂಡ್ ಬಾತ್ ಜೆಲ್ ಅಂತ ಇದೆ. ಸೊ ಇದು ಬಂದು ಸನ್ನಿ ಓಷನ್ ಇದ್ರದ್ದು ವೇರಿಯಂಟ್ ಆಯಿತಾ. ನಿಮಗೆ ಡಿಫ್ರೆಂಟ್ ವೇರಿಯಂಟ್ಸ್ ಬರುತ್ತೆ, ಪರವಾಗಿಲ್ಲ. ಇದು ನನಗೆ ಎಷ್ಟೋ ಬಿತ್ತು, ಐ ಥಿಂಕ್ ಇದ್ರದ್ದು ಪ್ರೈಸ್ ಎಷ್ಟೋ ಇದೆ, ಬಟ್ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಇದು ನಂಗೆ 1 ಮಂತ್ ಆದರೂ ಬಂದೇ ಬರುತ್ತೆ. ಬಿಕಾಸ್ ನನ್ನ ಹತ್ರ ಸುಮಾರು ಶವರ್ ಆಗಿರೋದ್ರಿಂದ 1 ಮಂತ್ ಅಟ್ಲೀಸ್ಟ್ ಬರುತ್ತೆ, ಇಲ್ಲ 2 ಮಂತ್ಸ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಶವರ್ ಜೆಲ್ನ ತರಿಸ್ಕೊಂಡಿದ್ದೀನಿ. ಒಂಥರ ಫ್ರೂಟಿ ಸ್ಮೆಲ್ ಇದೆ.
ಓಕೆ, ಇದನ್ನ ತಗೊಂಡಿದ್ದಕ್ಕೆ ಇದರಲ್ಲಿ ಏನು ಫ್ರೀ ಬಿ ಬಂದಿದೆ ಗೊತ್ತಾ? ಸೆರಾವಿ ಅವ್ರದ್ದು ಬ್ಲೆಮಿಶ್ ಕಂಟ್ರೋಲ್ ಕ್ಲೆನ್ಸರ್ ಫ್ರೀಯಾಗಿ ಬಂದಿದೆ. ಪುಟಾಣಿ ಅಂದರೆ ಪುಟಾಣಿ, ನನ್ನ ಕಿರುಬೆಳ್ಳಿದೆ ಗೊತ್ತಾ, ಆ ಸೈಜಲ್ಲಿದೆ. ಇದನ್ನ ಮ್ಯಾಕ್ಸಿಮಮ್ ಅಂದರೂ ಒಂದು 2 ಸತಿ ಯೂಸ್ ಮಾಡ್ಬೋದು, 2 ರಿಂದ 3 ಸತಿ ಯೂಸ್ ಮಾಡ್ಬೋದು ಅಷ್ಟೇ, ಅದಕ್ಕೆ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದೊಂದು ಫ್ರೀ ಬಿ. ಆ್ಯಂಡ್ ನೆಕ್ಸ್ಟ್ ಬಾಕ್ಸ್, ಫಸ್ಟ್ ಟೈಮ್ ನಾನು ನೈಕಾನ ಇಷ್ಟು ದೊಡ್ಡ ಬಾಕ್ಸ್ನ ರಿಸೀವ್ ಮಾಡಿರೋದು. ಇಟ್ಸ್ ಅ ಹ್ಯೂಜ್ ಬಾಕ್ಸ್. ಸೊ ಇದರಲ್ಲಿ ಏನಿದೆ ಅಂತ ಒಂದೊಂದೇ ನೋಡ್ಬಿಡೋಣ. ಓಕೆ, ಫಸ್ಟ್ ಬಂದು ನಾನು ತಗೊಂಡಿರೋದು ಮಿನಿಮಲಿಸ್ಟ್ ಅವರ ಸಾಲಿಸಿಲಿಕ್ ಆಸಿಡ್ ಪ್ಲಸ್ LHA O2% ಕ್ಲೆನ್ಸರ್ನ ತಗೊಂಡಿದ್ದೀನಿ. ಬಿಕಾಸ್ ತುಂಬ ಜನ ಇದ್ರ ಬಗ್ಗೆ ಮಾತಾಡೋದು ನಾನು ನೋಡಿದ್ದೀನಿ, ಅಂದರೆ ಆ್ಯಕ್ನಿ ಪ್ರೋನ್ ಸ್ಕಿನ್ನಿಗೆ ತುಂಬ ಒಳ್ಳೆ ಕ್ಲೆನ್ಸರ್ ಅಂತ ಹೇಳಿ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ಸೊ ಲೆಟ್ಸ್ ಟ್ರೈ ಅಂತ ಅಂದ್ಬಿಟ್ಟು ಕಡಿಮೆ ಪ್ರೈಸಲ್ಲಿ ಇತ್ತು, ಅದಕ್ಕೆ ನಾನು ಎಷ್ಟು ml ತರಿಸ್ಕೊಂಡೆ, 250 ml ತರಿಸ್ಕೊಂಡ್ಬಿಟ್ಟೆ. ಚಿಕ್ಕದು ತೊಗೊಂಡು ಟ್ರೈ ಮಾಡ್ಬೇಕಂತ ಸುಮಾರು ಸತಿ ಅಂದ್ಕೊಂಡಿದ್ದೆ, ಬಟ್ ಇವಾಗ ಆಫರ್ ಇತ್ತಲ್ವಾ, ಅದಕ್ಕೆ ನಾನು ದೊಡ್ಡದೇ ತೊಗೊಂಡೆ. ಸೊ ಈ ಥರ ಇದೆ ನೋಡೋದಕ್ಕೆ. ಈ ಕ್ಲೆನ್ಸರ್ ಕೂಡ ನನಗೆ ತುಂಬ ದಿವಸ ಬರುತ್ತೆ, ಯಾವುದೇ ರೀತಿ ಸ್ಮೆಲ್ಲೆಲ್ಲ ಏನೂ ಇಲ್ಲ. ಸೊ ದಿಸ್ ಇಸ್ ದ ಕ್ಲೆನ್ಸರ್. ಆ್ಯಕ್ನಿ ಪ್ರೋನ್ ಸ್ಕಿನ್ಗೆ ತುಂಬಾ ಒಳ್ಳೇದು ಅಂತ ನಾನು ರಿವ್ಯೂಸ್ ತುಂಬ ಕೇಳಿದ್ದೀನಿ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟು ನನ್ನ ಫೇವ್ರೆಟ್ ಬಾಡಿ ಸ್ಕ್ರಬ್ ಡವ್ ಅವ್ರದ್ದು ಆಯಿತಾ. ಇದು ಕ್ರಸ್ಟ್ ಮ್ಯಾಕಡಮಿಯಾ ಆ್ಯಂಡ್ ರೈಸ್ ಮಿಲ್ಕ್ ಅಂತೆ. ಸೊ ಫಸ್ಟ್ ಟೈಮ್ ಈ ವೇರಿಯಂಟ್ನ ತರಿಸ್ಕೊಂಡಿರೋದು. ಈ ವೇರಿಯಂಟ್ ಬಗ್ಗೆ ನಾನು ತುಂಬ ನೋಡಿದ್ದೀನಿ, ಯಾಕಂದರೆ ತುಂಬ ಸತಿ ಇದು ಔಟ್ ಆಫ್ ಸ್ಟಾಕಲ್ಲೇ ಇರ್ತಿತ್ತು, ಅದಕ್ಕೋಸ್ಕರ ಈ ಸತಿ ಇತ್ತಲ್ಲ ಅಂದ್ಬಿಟ್ಟು ತರಿಸ್ಕೊಂಡ್ಬಿಟ್ಟೆ. ಇದು ಈ ಸೇಮ್ ತೆಂಗಿನಕಾಯಿ ಅಕ್ಕಿ ಮಿಕ್ಸ್ ಮಾಡಿದ್ರೆ ಹೆಂಗಿರುತ್ತೆ ಹಾಗೆ ಇದೆ. ಇದನ್ನು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ನನಗೆ ತುಂಬ ಇಷ್ಟ ಅಂದರೆ ಪೊಮೊಗ್ರೆನೇಟ್, ಅದ್ರದ್ದು ಫ್ರೇಗ್ರೆನ್ಸ್ ಮಾತ್ರ ವಾವ್ ಅಂತ ಇರುತ್ತೆ. ನನಗೆ ಹತ್ರ ಮೊನ್ನೆ ಶವರ್ ಜೆಲ್ ಇರಲಿಲ್ಲ ಆಯಿತಾ, ಮೇಲೆ ಇಟ್ಬಿಟ್ಟಿದ್ದಲ್ಲ, ಆ ಸ್ಕ್ರಬ್ ಹಾಕ್ಬಿಟ್ಟೆ ಚೆನ್ನಾಗಿ ಉಜ್ಕೊಂಡು ಸ್ನಾನ ಮಾಡಿಬಿಟ್ಟೆ, ಬಿಕಾಸ್ ಆ ಸ್ಮೆಲ್ ಹಂಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಇದೇನು ನೆಕ್ಸ್ಟ್ ಬಂದು ನಾನೇನು ತರಿಸ್ಕೊಂಡಿದ್ದೀನಿ ಅಂತಂದರೆ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಇದು ಎಲ್ಲ ಇದ್ರು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಮಸ್ಕಾರ ತರಿಸ್ಕೊಂಡಿದ್ದೀನಿ. ಇದು ತುಂಬಾ ಲೈಕ್ ನ್ಯೂಲಿ ಲಾಂಚ್ ಆದಾಗ ಎಲ್ಲ ಇನ್ಫ್ಲೂಯೆನ್ಸಸ್ ಇದನ್ನು ಪ್ರಮೋಟ್ ಮಾಡೋದನ್ನ ನಾನು ನೋಡಿದೆ. ವಾಲ್ಯೂಮಿನಸ್ ಪ್ಯಾನೋರಾಮಾ ವಾಟರ್ ಪ್ರೂಫ್ ಮಸ್ಕಾರ. ಸೊ ಇದನ್ನು ಟ್ರೈ ಮಾಡಬೇಕು ಅಂದ್ಬಿಟ್ಟು ತರಿಸ್ಕೊಂಡೆ. ತುಂಬ ಜನ ಹೇಳ್ತಾರೆ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಫೇಕ್ ಲ್ಯಾಶಸ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ವಾಲ್ಯೂಮ್ ಕೊಡುತ್ತೆ ನಿಮಗೆ ಆ್ಯಂಡ್ ಅಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡದ್ದು. ಕಡಿಮೆ ಪ್ರೈಸಲ್ಲಿತ್ತು ಆ್ಯಂಡ್ ಎಲ್ಲಾನು ಆಫರ್ಸಲ್ಲಿತ್ತು ಆಯಿತಾ, ಅದಕ್ಕೆ ನಾನು ಪರ್ಚೇಸ್ ಮಾಡಿದ್ದು. ಫುಲ್ ಅಮೌಂಟ್ ಕೊಟ್ಟು ತೊಗೊಳ್ಳೋದು ಯಾಕೋ ವರ್ತ್ ಅಂತ ನನಗೆ ಅನಿಸಲ್ಲ, ಅದಕ್ಕೆ ನಾನು ಪ್ರತಿ ಸರ್ತಿ ಆಫರಿಗೆ ವೇಟ್ ಮಾಡಿ ನನಗೆ ಏನು ಬೇಕಿರುತ್ತೋ ಅದನ್ನೆಲ್ಲ ನಾನು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ. ಅದಾದ ನಂತರ ನಾನು ಆಫರ್ ಬಂದಾಗ ತೊಗೊಳ್ತೀನಿ. ನೆಕ್ಸ್ಟ್ ಬಂದು ನಾನು ಮತ್ತೆ ಬಾಡಿ ಎಕ್ಸ್ಫೋಲಿಯೇಟಿಂಗ್ ತೊಗೊಂಡಿದ್ದೀನಿ. ಇದು ಬಂದು ಕೆಮಿಸ್ಟಾಟ್ ಪ್ಲೇ ಅವ್ರದ್ದು ಬಾಡಿ ಸ್ಕ್ರಬ್. ಇದು ಕಾಫಿ ಸ್ಕ್ರಬ್ ಆಯಿತಾ. ಅವಾಗವಾಗ ಕಾಫಿಯಿಂದ ನಮ್ಮ ಬಾಡಿನ ಕ್ಲೆನ್ಸ್ ಮಾಡಬೇಕಂತೆ. ಸೊ ಅದಕ್ಕೋಸ್ಕರ ನಾನು ಕಾಫಿ ಸ್ಕ್ರಬ್ನ ತರಿಸ್ಕೊಡೋದು. ಬಿಕಾಸ್ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಕ್ಲೆನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಕಾಫಿ ಸ್ಕ್ರಬ್ನ ಯೂಸ್ ಮಾಡಿದ್ರೆ. ನಾನು ಕೇಳಿದ್ದೀನಿ ಮ್ಯಾನಿಫೆಸ್ಟೇಷನ್ ಮಾಡೋರು ಇದನ್ನು ಹೇಳೋದನ್ನು, ಅದಕ್ಕೋಸ್ಕರ ಬಾಡಿ ಸ್ಕ್ರಬ್ನ ತರಿಸ್ಕೊಂಡಿದ್ದು ಕೆಮಿಸ್ಟಾಟ್ ಪ್ಲೇದು. ಮುಂಚೆ ನಾನು MKF ಯೂಸ್ ಮಾಡ್ತಿದ್ದೆ, ಅದು ಸೇಮ್ ಕಾಫಿ ಪೌಡರ್ ಹಾಗೆ ಇರ್ತಿತ್ತು. ಸೊ ಇದನ್ನ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ಓಕೆ, ನಾನು ಪುಟಾಣಿ ಇದನ್ನು ತರಿಸ್ಕೊಂಡಿದ್ದೀನಿ, ಅಂದರೆ ಇದು 349, ಬಟ್ ನನಗೆ ಅಷ್ಟು ಬಿದ್ದಿಲ್ಲ, ಇನ್ನೂ ಕಡಿಮೆ ಪ್ರೈಸಿಗೆ ಬಿದ್ದಿದ್ದು. ಸೊ ಲೆಟ್ಸ್ ಸಿ ಇದನ್ನ ಹೇಗೆ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಓಕೆ, ಎಕ್ಸಾಕ್ಟ್ ಕಾಫಿ ಥರನೇ ಸ್ಮೆಲ್ ಬರುತ್ತೆ, ಬಟ್ MKF ಅಷ್ಟು ಸ್ಟ್ರಾಂಗ್ ಇಲ್ಲ ಇದು, ಬಟ್ ಕಾಫಿ ಸ್ಮೆಲ್ ಬರುತ್ತೆ. ಸೊ ಕಾಫಿಯಿಂದ ಅವಾಗವಾಗ ಬಾಡಿನ ಕ್ಲೆನ್ಸ್ ಮಾಡ್ಕೊಳ್ತಾ ಇರಿ, ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಹೊರಟೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದು. ನೆಕ್ಸ್ಟು ಬಂದು ಇದನ್ನು ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಯಾಕೆ ಫುಲ್ ಸೈಜಲ್ಲಿ ತೊಗೋಬಾರ್ದು, ಚೆನ್ನಾಗಿದೆಯಲ್ವಾ, ಫುಲ್ ಸೈಜಲ್ಲಿ ಯಾಕೆ ತೊಗೋಬಾರ್ದು ಅಂತ ಯಾವಾಗಲೂ ಅಂದ್ಕೊಳ್ತಿದ್ದೆ ಆಯಿತಾ. ಇದು ಲಾಂಚ್ ಆದಾಗಿಂದನೂ ನಾನು ಅಂದ್ಕೊಳ್ತಾನೆ ಇದನ್ನು ತೊಗೋಬೇಕು ಅಂತ. ಬಟ್ ನಾನು ಯಾವಾಗಲೂ ಜಾಸ್ತಿ ಇದೆ ಬಿಡು, ಯಾಕೆ ತೊಗೋಬೇಕು ಅಂತ ತೊಗೊಂಡಿರಲಿಲ್ಲ. ಇದ್ರದ್ದು ನಾನು ಚಿಕ್ಕ ಸೈಜ್ ತೊಗೊಂಡು ಯೂಸ್ ಮಾಡ್ತಾ ಇದ್ದೆ, ಅದು ಇನ್ನೇನು ಖಾಲಿ ಆಗ್ತಾ ಬಂತು, ಅದಕ್ಕೋಸ್ಕರ ನಾನು ದೊಡ್ಡದನ್ನ ತೊಗೊಂಡ್ಬಿಟ್ಟೆ. ಇದು ವಂಡರ್ ಅವ್ರದ್ದು ಮೋಚಿ ಟೋನರ್, ಸೆರಮೈಟ್ ಮೋಚಿ ಟೋನರ್, ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಡ್ರೈ ಸ್ಕಿನ್ ಅವರಿಗೆ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡಿ. ಇದು ಸ್ವಲ್ಪ ತಿಕ್ಕಾಗಿದೆ ಆಯಿತಾ, ಅಂದರೆ ಒಂಚೂರು ತಿಕ್ಕಾಗಿದೆ, ಬಟ್
ತುಂಬಾನೇ ಹೈಡ್ರೇಟಿಂಗ್, ಸ್ಪೆಷಲಿ ಡ್ರೈ ಸ್ಕಿನ್ ಅವರಿಗೆ. ನೀವು ಇಷ್ಟು ದೊಡ್ಡದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತಂದರೆ ಚಿಕ್ಕ ವೇರಿಯಂಟ್ನ ತಗೊಳ್ಳಿ, ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಇದನ್ನು ತಗೊಳ್ಳಿ. ಇದು ನನಗೆ 900 ರುಪೀಸ್ ಕಾಸ್ಟ್ ಆಯಿತು. 900 800 ಇತ್ತು. ಯೂಶಲಿ ಡಿಸ್ಕೌಂಟ್ ಇದ್ದಾಗ 900 ಇರ್ತಿತ್ತು, ಬಟ್ ಈ ಸರ್ತಿ 800 ಇತ್ತು ಅಂತ ಇದು ನಾನು ತಗೊಂಡ್ಬಿಟ್ಟೆ. ಸೊ ಇದು ಇಲ್ಲ ಅಂದ್ರೆ ನನಗೊಂದು 6 ಮಂತ್ಸ್ ಮೇಲೆ ಆದರೂ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡದೇ ತೊಗೊಂಡ್ಬಿಟ್ಟೆ. ಇದು ಎಷ್ಟು ಎಮ್ ಎಲ್ ಗೊತ್ತಾ? ಇದೆಷ್ಟು, ನನ್ನ ಪ್ರಕಾರ ಇದು 500 ml ಅಂತ ಅನ್ಸುತ್ತೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಇದ್ರಲ್ಲಿ ಮೆನ್ಷನ್ ಕೂಡ ಮಾಡಿಲ್ಲ. ಸೊ ನನ್ನ ನೆಕ್ಸ್ಟ್ ಪರ್ಚೇಸ್ ಇದಾಗಿರುತ್ತೆ. ನೆಕ್ಸ್ಟ್ ಬಂದು ನನ್ನ ಫೇವ್ರೆಟ್ ಹೇರ್ ಮಾಸ್ಕ್ನ ತರಿಸ್ಕೊಂಡಿದ್ದೀನಿ. ಸೊ ನಾನು ಇದನ್ನೆಲ್ಲ ತರಿಸ್ಕೊಂಡಿದ್ದು ಇಟ್ಸ್ ಓಕೆ. ಇದು ಆ್ಯಕ್ಚುಲಿ ಏನು ಗೊತ್ತಾ, ಹೇರ್ ಮಾಸ್ಕ್. ಬಟ್ ನಾನು ಈ ಹೇರ್ ಮಾಸ್ಕ್ನ ತರಿಸ್ಕೊಂಡಿಲ್ಲ, ನನ್ನ ಫೇವ್ರೇಟ್ ಇನ್ನೊಂದು ಇರುತ್ತೆ ಗೊತ್ತಾ, ಅದನ್ನು ತರಿಸ್ಕೊಳ್ಳೋದು. ಇದು ಕೂಡ ಚೆನ್ನಾಗಿರುತ್ತೆ, ಬಟ್ ಅದನ್ನು ಸ್ಮೆಲ್ಲಿಗೋಸ್ಕರ ಅದನ್ನು ನಾನು ತರಿಸ್ಕೊತಿದ್ದು. ಇದು ಒಂಥರ ಚೆನ್ನಾಗಿರುತ್ತೆ. ಇದು ಹೇರ್ ಮಾಸ್ಕ್ಗೆ ಡವ್ ಅವ್ರದ್ದೇನೆ. ಸೊ ಇಟ್ಸ್ ಓಕೆ, ತೊಗೊಂಡಾಯಿತು. ಅದರಲ್ಲಿ ಇನ್ನೂ ಸ್ವಲ್ಪ ಇದೆ, ಅದನ್ನು ಖಾಲಿ ಮಾಡೋದ್ಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಅವಾಗವಾಗ ಹೇರ್ ಮಾಸ್ಕ್ನ ಯೂಸ್ ಮಾಡ್ತಿರ್ತೀನಿ ನಾನು. ಸೊ ಅದಕ್ಕೆ ನನಗೆ ಜಾಸ್ತಿ ಸ್ಪಿರಿಯನ್ಸ್ ಎಲ್ಲ ಆಗೋದಿಲ್ಲ. ನೀವು ಅಷ್ಟೇ ಅವಾಗವಾಗ ಹೇರ್ ಮಾಸ್ಕ್ನ ಟ್ರೈ ಮಾಡಿ. ಇದ್ರದ್ದೇ ಇನ್ನೊಂದು ವೇರಿಯಂಟ್ ಬರುತ್ತೆ, ಅದನ್ನು ಟ್ಯಾಗ್ ಮಾಡ್ತೀನಿ, ಅದನ್ನು ಬೈ ಮಾಡಿ. ಅದು ನಿಮಗೆ 2-3 ಯೂಸಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಸ್ಪಿಟನ್ಸ್ ಎಲ್ಲ ಇದ್ದರೆ, ನಿಮ್ಮ ಹೇರ್ ಡ್ರೈ ಆಗಿದ್ರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಡೀಪ್ ಮಾಯಿಶ್ಚರ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ. ಬಟ್ ನಾನು ಮಿಸ್ ಆಗಿ ಇದನ್ನು ಹಾಕೋದು ಏನೋ ಗೊತ್ತಿಲ್ಲ, ಬಟ್ ಇದು ಬಂದ್ಬಿಟ್ಟಿದೆ. ಎನಿವೆ ಇಟ್ಸ್ ಓಕೆ. ಅದರಲ್ಲಿ 8% ಬಯೋಪ್ರೋಟೀನ್ ಫ್ಯೂಷನ್ ಇದೆ ಅಂತೆ. ಓಕೆ, ಲೆಟ್ಸ್ ಟ್ರೈ. ಇದು ನಾನು 2 ಬಾಕ್ಸ್ ಖಾಲಿ ಮಾಡಿದ್ದೀನಿ, ಆಮೇಲೆ 2 ಟ್ಯೂಬ್ ಖಾಲಿ ಮಾಡಿ, ಇದು ಥರ್ಡ್ ಅಂತ ಅನ್ಸುತ್ತೆ. ಮಿಸ್ ಆಗಿ ಇದನ್ನು ತರಿಸ್ಕೊಂಡಿರೋದು. ಇಟ್ಸ್ ಓಕೆ, ಕಂಟ್ರೋಲ್. ಓಕೆ, ನೆಕ್ಸ್ಟು ಇದು ನನ್ನ ಹತ್ರ ಇತ್ತು, ಬಟ್ ಹೊಡೆದೋಯ್ತು. ಅದಕ್ಕೋಸ್ಕರ ನಾನು ಇನ್ನೊಂದು ತರಿಸ್ಕೊಂಡೆ. ಇದು ಮೆಬ್ಲಿನ್ ಅವ್ರದ್ದು ಮಾಸ್ಟ್ ಕ್ರೋಮ್ ಹೈಲೈಟರ್. ಎಸ್, ಇದು ನನಗೆ ಬೇಕಿತ್ತು ಹೈಲೈಟರ್ ಅಂದ್ಬಿಟ್ಟು ತರಿಸ್ಕೊಂಡದ್ದು. ಬಿಕಾಸ್ ಮೇಕಪ್ ವಿಡಿಯೋಸ್ಗೆಲ್ಲ ಶೂಟ್ ಮಾಡೋಕ್ಕೆ ಅವಶ್ಯಕತೆ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ತರಿಸ್ಕೊಂಡಿದ್ದು, ಸರಿನಾ? ಸೊ ಇದು ಇದರಲ್ಲಿ 2 ವೇರಿಯಂಟ್ ಇರುತ್ತೆ, ಒಂದು ರೋಸ್ ಗೋಲ್ಡ್, ಇನ್ನೊಂದು ಗೋಲ್ಡ್. ನನಗೆ ಇದು ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ಬಟ್ ಇದೊಂದು ಸ್ವಲ್ಪ ಬಿತ್ತು ಅಂದರೂ ಹೊಡೆದೋಯ್ತು. ಸೊ ಅದಕ್ಕೆ ಜೋಪಾನವಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು. ಇದು ನನ್ನ ಲಾಸ್ಟ್ ಪರ್ಚೇಸ್. ಇದು ಬಂದು ಮೆಬ್ಲಿನ್ ಅವ್ರದ್ದು ಸೂಪರ್ ಟೆಡಿ ಟೆಂಟ್. ದಿಸ್ ಇಸ್ ಇನ್ ದ ಶೇಡ್ ವೈಲ್ಡ್ ಅಟ್ ಹಾರ್ಟ್. ಈ ಶೇಡ್ ತುಂಬ ಡಾರ್ಕ್ ಆಗಿತ್ತು, ಅದಕ್ಕೋಸ್ಕರ ಇದನ್ನ ತರಿಸ್ಕೊಂಡಿದ್ದು. ನಾನು ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡಿ ಹೇಳ್ತೀನಿ. ಬಟ್ ಇದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಯಿತಾ, ತುಂಬ ಲಾಂಗ್ ಲಾಸ್ಟಿಂಗ್. ಓಕೆ, ಇಟ್ಸ್ ವೆರಿ ಗುಡ್ ಕಲರ್. ಅಯ್ಯೋ, ಗುಡ್ ಅಲ್ಲ, ಚೆನ್ನಾಗಿದೆ. ಸೊ ಇದು ನನಗೆ ನೈಕಾಯಿಂದ ಪಿಯಾ ಬಂದಿತ್ತು, ಅದು ಎಸ್ಟಿ ಲಾಡರ್ ಅವ್ರದ್ದು ಸೀರಮ್ ಆಯಿತಾ. ಅದನ್ನು ನಾನು ಎಲ್ಲಿಟ್ಟೆ ಅಂತ ಗೊತ್ತಿಲ್ಲ, ಹುಡುಕಬೇಕು. ಸೊ ಇದೇ ಆಗಿತ್ತು ಈ ದೊಡ್ಡ ಬಾಕ್ಸಲ್ಲಿ ಇದ್ದಿದ್ದು. ಆ್ಯಂಡ್ ಇದರಲ್ಲಿ ಏನೆಲ್ಲ ಫ್ರೀ ಬಂತು ಅಂತ ನಿಮಗೆ ತೋರಿಸ್ತೀನಿ. ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಹಾಗೆ ಮೇಬ್ಲಿನ್ ಅವ್ರದ್ದು ಬ್ಯಾಗ್ ಬಂದಿದೆ. ಇದನ್ನು ನಾನು ದೊಡ್ಡದಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಚಿಕ್ಕದು ಬಂದಿದೆ. ಇಟ್ಸ್ ಓಕೆ, ಏನಕ್ಕಾದ್ರೂ ಯೂಸ್ ಆಗುತ್ತೆ, ಲಿಪ್ಸ್ಟಿಕ್ಸ್ ಎಲ್ಲ ಹಾಕಿಡೋದಕ್ಕೆ. ಸೊ ಸಿಲ್ವರ್ ಕಲರಲ್ಲಿದೆ. ನನ್ನ ಹತ್ರ ಇರಲ್ಲ ಇದು, ಬಟ್ ಇದೊಂದು ಫ್ರೀಯಾಗಿ ಬಂದಿದೆ ನನಗೆ. ನೆಕ್ಸ್ಟು ಬಂದು ನೋವಾಲಜಿ ಅವರ SPF 50 ಟಿಂಟೆಡ್ ಸನ್ಸ್ಕ್ರೀನ್ ಬಂದಿದೆ. ನಾನು ಯಾವತ್ತೂ ಅದನ್ನು ಟ್ರೈ ಮಾಡಿಲ್ಲ, ಹೇಗಿದೆಯೋ ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ಓಕೆ, ಇಸ್ ಬ್ಲೆಂಡಬಲ್ ಮತ್ತು ವೈಟ್ ಕಾಸ್ಟ್ ಏನು ಅಷ್ಟಿಲ್ಲ. ಅದೇ ಫೌಂಡೇಶನ್ ಇಷ್ಟಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ಟಿಂಟೆಡ್ ವಿತ್ ಲೈಕ್ ಸನ್ಸ್ಕ್ರೀನ್. ನೋವಾಲಜಿ ಅವ್ರದ್ದು ಬೆಸ್ಟ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಹೋಗಿ ನೀವು ಏನಾದರೂ ಬೇಕು ಅಂದರೆ ತೊಗೋಬೋದು. ಸೊ ಇದೊಂದು ಫ್ರೀ ಬಂತು. ನೆಕ್ಸ್ಟು ಸೆರಾವಿ ಅವ್ರದ್ದು 50 ml ಪ್ರಾಡಕ್ಟ್ ನಾನೇ ಆರ್ಡ್ರ್ ಮಾಡಿದೆ ಅಂತ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್. ಕ್ರೀಮ್ ಇದು ಆಯಿತಾ, ನಂಗೆ ಮೊನ್ನೆ ಇದ್ದದ್ದು ಸ್ಯಾಶೆ ಬಂದಿತ್ತು ಫ್ರೀಯಾಗಿ, ಅದನ್ನು ಯೂಸ್ ಮಾಡಿದೆ. ಫುಲ್ ಡ್ರೈ ಆಗಿಬಿಟ್ಟಿತ್ತು ಸ್ಕಿನ್ ಬಂದುಬಿಟ್ಟು, ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಮೇ ಬಿ ನಾನೇ 50 ml ಹಾಕಿದ್ದೀನಿ ಅಂತ ಅನಿಸುತ್ತೆ. ಸೊ ಇದು ನನ್ನ ನೆಕ್ಸ್ಟ್ ಪರ್ಚೇಸ್. ಇದರೊಟ್ಟಿಗೆ ನನಗೆ ಫ್ರೀ ಬಂದಿರೋದೇನು ಗೊತ್ತಾ, ಮಿನಿಮಲಿಸ್ಟ್ ಅವರ SPF 50 ಸನ್ಸ್ಕ್ರೀನ್ ಬಂದಿದೆ, ಇದು ಫ್ರೀ. ಸೊ ಟೋಟಲಿ ನನಗೆ 1 2 3 4 5 ಇದು ಫ್ರೀ ಬಂದಿದೆ ನನಗೆ. ಸೊ ಇಷ್ಟು ನನಗೆ ಫ್ರೀ ಬಂದಿರೋದು. ಸಾರಿ, 6 ಕಾಟನ್ ಪ್ಯಾಡ್ಸ್ ಮಾಡಿ.
ಸ್ಟಿಲ್ ವಂಡ್ರಿಂಗ್ ಇಷ್ಟೇನಾ ನಾನು ಆರ್ಡ್ರ್ ಮಾಡಿದ್ದು ಅಥವಾ ಇನ್ನೇನಾದರೂ ಮಾಡಿದ್ದೀನಾ ಮಿಸ್ ಆಗಿ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿಲ್ಲ. ಇಷ್ಟೇನಾ? ಬಟ್ ಅಷ್ಟೊಂದು ಅಂತ ಅನ್ನಿಸ್ತು ನನಗೆ. ಬಟ್ ಇಟ್ಸ್ ಓಕೆ. ಸೊ ಇಷ್ಟೇ ನೈಕಾ ಹಾಲ್. ಅಂತ ಏನು ಅನ್ವಾಂಟೆಡ್ನ ತರಿಸ್ಕೊಂಡಿಲ್ಲ. ಬಾಡಿ ವಾಶ್ ಎಲ್ಲ ಬೇಕಿತ್ತು, ಯಾಕಂದರೆ ಖಾಲಿ ಆಗಿಬಿಟ್ಟಿತ್ತು, ಬಾಡಿ ವಾಶ್ ಎಲ್ಲ ಏನೂ ಇರಲಿಲ್ಲ, ಅದಕ್ಕೋಸ್ಕರ ತರಿಸ್ಕೊಂಡಿದ್ದು. ಆ್ಯಂಡ್ ಇಲ್ಲಿಗೆ ನೈಕಾ ಹಾಲ್ ವಿಡಿಯೋ ಮುಗೀತು. ನನಗೆ ಗೊತ್ತು ನಿಮಗೆ ಹಾಲ್ ವಿಡಿಯೋಸ್ ತುಂಬ ಇಷ್ಟ ಆಗುತ್ತೆ, ಬಟ್ ಹಂಗಂತ ನಾನು ಯಾವಾಗಲೂ ಹಾಲ್ ಮಾಡೋಕ್ಕಾಗಲ್ಲ. ಮಂತ್ಲಿ ಇಲ್ಲ ಅಂದರೆ ಒಂದು 2-3 ಆದರೂ ಹಾಲ್ ವಿಡಿಯೋಸ್ ಇದ್ದೇ ಇರುತ್ತೆ ನನ್ನ ಪೇಜಲ್ಲಿ, ಯಾಕಂದರೆ ದಟ್ ವರ್ಕ್ಸ್ ಫಾರ್ ಮೀ. ಅದಕ್ಕೋಸ್ಕರ ನಾನು ಲೈಕ್ ಹಾಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ನೀವು ತುಂಬ ಇಷ್ಟಪಟ್ಟು ಅದನ್ನು ನೋಡ್ತೀರಾ. ಸೊ ಇವತ್ತಿಗೆ ನೈಕಾ ಹಾಲ್ ಮುಗಿತು. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಆ್ಯಂಡ್ ನಿಮಗೆ ಇದೆಲ್ಲನೂ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇದ್ದರೆ ನೀವು ಹೋಗಿ ಬೈ ಮಾಡ್ಬೋದು. ಟ್ಯಾಗ್ ಮಾಡಿರ್ತೀವಿ, ಬೇಕು ಅಂದರೆ ಚೆಕ್ ಮಾಡಿ ಅಷ್ಟೇ. ಸೊ ಎಲ್ಲನೂ ತಗೊಳ್ಳೇಬೇಕು ಅನ್ನೋದು ಏನೂ ಇಲ್ಲ. ಸೊ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.